ಹಾವೇರಿ ಗದಗ ಟಿಕೆಟ್ಗೆ ಬಿಜೆಪಿಯಲ್ಲಿ ಭಾರಿ ಲಾಬಿ ನಡೆಸಲಾಗ್ತಾ ಇದೆ. ಫೈಟ್ ತಾರಕಕ್ಕೇರಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಈಶ್ವರಪ್ಪ ಬೆಂಬಲಿಗರು ಮುತ್ತಿಗೆಯನ್ನ ಹಾಕಿದ್ದಾರೆ. ಕಾರಣ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು, ಹಾವೇರಿಯಿಂದ ಅವರನ್ನ ಅಖಾಡಕ್ಕೆ ಇಳಿಸಬೇಕು ಬಿಜೆಪಿ ಪಕ್ಷದಿಂದ ಅಂತ ಹೇಳಿ ಬೆಂಬಲಿಗರು ಮುತ್ತಿಗೆಯನ್ನ ಹಾಕಿರೋದು. ಮತ್ತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಒಂದು ವೇಳೆ ಹಾವೇರಿಯಿಂದ ಕಾಂತೇಶ್ ಈಶ್ವರಪ್ಪಗೆ ಟಿಕೆಟ್ ಕೊಡದೇ ಇದ್ರೆ ನಾವು ಸುಮ್ಮನಿರೋದಿಲ್ಲ ಅಂತೇಳಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದಿಂದ ಈಶ್ವರಪ್ಪ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಜೋಶಿಗೆ ಕಾಂತೇಶ್ ಬೆಂಬಲಿಗರು ಈ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಶಿವಮೊಗ್ಗದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಂದಿದ್ರು. ಆ ಸಂದರ್ಭದಲ್ಲಿ ಘಟನೆಯಾಗಿದೆ. ಕಾಂತೇಶ್ಗೆ ಬಿಜೆಪಿ ಟಿಕೆಟ್ ಹಾವೇರಿಯಿಂದ ಕೊಡಬೇಕು, ಇಲ್ಲದೇ ಇದ್ರೆ ಶಿವಮೊಗ್ಗದಿಂದ ಕಾಂತೇಶ್ ಅವರ ತಂದೆ ಕೆಎಸ್ ಈಶ್ವರಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಅಂದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ನಾವೇ ಮಾಡಿಸ್ತೀವಿ ಅಂತ ಹೇಳಿ ಕಾರ್ಯಕರ್ತರು ಸಂದೇಶವನ್ನ ಕೊಟ್ಟಿದ್ದಾರೆ. ಜೋಶಿ ಕಾರ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಇನ್ನು ಈ ಘಟನೆಗೆ ಬಿಎಸ್ವೈ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಇನ್ನೂ ಕೂಡ ಫೈನಲ್ ಆಗಿಲ್ಲ, ನೋಡೋಣ ಅಂತ ಬಿಎಸ್ವೈ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಲಾಬಿ ನಡೆಸೋರು ತಮ್ಮದೇ ರೀತಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಈಗ ಹಾವೇರಿಯಿಂದ ಟಿಕೆಟ್ ಕೊಡಲೇಬೇಕು ಕಾಂತೇಶ್ ಈಶ್ವರಪ್ಪಗೆ ಅಂತೇಳಿ ಕಾಂತೇಶ್ ಬೆಂಬಲಿಗರು, ಈಶ್ವರಪ್ಪ ಬೆಂಬಲಿಗರು ಪ್ರಹ್ಲಾದ್ ಜೋಶಿ ಅವರು ಶಿವಮೊಗ್ಗ ಬಂದಂತ ಸಂದರ್ಭದಲ್ಲಿ ಅವರಿಗೆ ಅಂದ್ರೆ ಅವ್ರ ಕಾರ್ಗೆ ಮುತ್ತಿಗೆಯನ್ನ ಹಾಕಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರ ಗರ್ ವಾಪಸಿ ಆಯಿತು. ಈಗ ಸ್ವಲ್ಪ ಗೊಂದಲದಲ್ಲಿದ್ದಾರೆ. ಕಾರಣ ಏನು? ಬೆಳಗಾವಿ ಕ್ಷೇತ್ರ ತನಗೆ ಬೇಡ, ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹಿಂದೇಟನ್ನ ಹಾಕ್ತಾ ಇದ್ದಾರಂತೆ. ಈಗ ಆಪ್ಷನ್ ಏನು ಅವ್ರಿಗೆ? ಹಾವೇರಿ, ಗದಗ ಅಥವಾ ಧಾರವಾಡದಿಂದ ತಾನು ಸ್ಪರ್ಧೆ ಮಾಡೋದಕ್ಕೆ ಇಂಗಿತವನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ. ಇನ್ನು ಶೆಟ್ಟರ್ ಪರವಾಗಿ ಯಡಿಯೂರಪ್ಪ ಅವರು ಕೂಡ ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಈಗ ಇಲ್ಲಿ ಏನಾಗಿದೆ ಅಂದ್ರೆ ಕಾಂತೇಶ್ ಪರವಾಗಿ ಹಾವೇರಿಯಲ್ಲಿ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ ಅವ್ರ ಬೆಂಬಲಿಗರು. ಸೊ ಕಾಂತೇಶ್ ಪರವಾಗಿ ಬಸವರಾಜ ಬೊಮ್ಮಾಯಿ ಹೈಕಮಾಂಡ್ ಮಟ್ಟದಲ್ಲಿ ಬ್ಯಾಟ್ ಬೀಸೋ ಪ್ರಯತ್ನ ಮಾಡ್ತಾ ಇದ್ರೆ, ಜಗದೀಶ್ ಶೆಟ್ಟರ್ ಪರವಾಗಿ ಬಿಎಸ್ವೈ ಬ್ಯಾಟ್ ಬೀಸ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಇದು ತಲೆ ಬಿಸಿಯಾಗಿ ಪರಿಣಮಿಸಿದೆ. ಈಗ ಈಶ್ವರಪ್ಪನವರು ಹಂಗ್ ನೋಡಕೋದ್ರೆ ಕಳೆದ ಚುನಾವಣೆಯಲ್ಲಿ ಪಕ್ಷಕ್ಕೋಸ್ಕರ ತಾನು ತ್ಯಾಗ ಮಾಡಿದೆ ಅಂತ ಹೇಳ್ಕೊಂಡಿದ್ರು. ಈಗ ಮಗನ ಭವಿಷ್ಯದ ದೃಷ್ಟಿಯಿಂದ ನೋಡೋದಾದ್ರೆ ಹಾವೇರಿಯಿಂದ ಟಿಕೆಟ್ ಬೇಕು ಅಂತ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಅಟ್ ದ ಸೇಮ್ ಟೈಮ್ ಅಕಸ್ಮಾತ್ ಹಾವೇರಿಯಿಂದ ಕಾಂತೇಶ್ ಈಶ್ವರಪ್ಪಗೆ ಟಿಕೆಟ್ ಸಿಗದೆ ಇದ್ರೆ ಈಶ್ವರಪ್ಪ ಅವ್ರನ್ನೇ ನಾವು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ರೆ, ಇನ್ನೊಂದ್ ಕಡೆ ಹಾವೇರಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಿಸುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರು ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ದೆಹಲಿ ಬಿಜೆಪಿ ಚುನಾವಣಾ ಸಮಿತಿ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇವತ್ತು ನಡಿಬೇಕಾಗಿತ್ತು ಸಭೆ, ಆದ್ರೆ ಬಿಜೆಪಿ ಚುನಾವಣಾ ಸಮಿತಿ ಸಭೆ ಮುಂದೂಡಿಕೆ ಆಗಿದೆ. ಇನ್ನು ದೆಹಲಿ ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ಈಗ ಒಂದಿಷ್ಟು ಗೊಂದಲ ಇರುವಂತ ಕ್ಷೇತ್ರಗಳ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ನಡೆಸಬೇಕಾಗಿದೆ. ಮತ್ತೆ ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಯಾವ್ಯಾವ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಒಂದಿಷ್ಟು ಗೊಂದಲಗಳು ಮುಂದುವರೆದಿದೆ. ಹಾಗಾಗಿ ಚರ್ಚೆಯನ್ನ ನಡೆಸಬೇಕಾಗಿದೆ. ಇವತ್ತು ಸಭೆ ನಡಿಬೇಕಾಗಿತ್ತು, ಬಟ್ ಅದನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಮೈಸೂರು ಕೊಡಗಿನಿಂದ ಸಿಂಹಗಿಲ್ಲ ಟಿಕೆಟ್, ಸಿಂಹ ಬದಲು ಯದುವೀರ್ ಅಖಾಡಕ್ಕೆ ಧುಮುಕ್ತಾರ. ಸಿಂಹಗೆ ಬೇರೆ ಕಡೆ ಟಿಕೆಟ್ ಕೊಡಲ್ವಾ? ಇದು ಸಿಂಹ ವರ್ಸಸ್ ಯದುವೀರ್ ಸ್ಟೋರಿ. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬಿಜೆಪಿ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಆ ಪ್ಲಾನ್ ಏನು ಅಂದ್ರೆ ಸಮಾಜ ಸೇವಕರು ಹಾಗೇನೆ ಪ್ರಮುಖರಿಗೆ ಮಣೆ ಹಾಕೋದು, ಟಿಕೆಟ್ ಕೊಡೋದು, ಅವರನ್ನ ಅಖಾಡಕ್ಕೆ ಇಳಿಸೋದು. ಇನ್ನು ಡಾಕ್ಟರ್ ಸಿಎನ್ ಮಂಜುನಾಥ್ ಬೆನ್ನಲ್ಲೇ ಯದುವೀರ್ ಹೆಸರು ಈಗ ಪ್ರಸ್ತಾಪ ಆಗ್ತಾ ಇದೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಯದುವೀರ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಒಡೆಯರ್ ವಂಶಸ್ಥರ ಮೂಲಕ ಮಾತುಕತೆ ನಡೆಸ್ತಾ ಇದ್ದಾರೆ. ರಾಜಸ್ಥಾನದ ಒಡೆಯರ್ ವಂಶಸ್ಥರ ಮೂಲಕ ಮಾತುಕತೆ ನಡೆಸಲಾಗ್ತಾ ಇದೆ. ಚಾಮರಾಜನಗರ, ಮಂಡ್ಯ ಭಾಗದಲ್ಲೂ ಕೂಡ ಇದರಿಂದ ಲಾಭ ಆಗುವಂತ ನಿರೀಕ್ಷೆಗಳಿದೆ. ಇಲ್ಲಿ ಪ್ರಶ್ನೆ ಮೂಡೋದು, ಹಾಲಿ ಸಂಸದ ಪ್ರತಾಪ್ ಸಿಂಹ ಇದ್ದಾರೆ. ಈಗ
ಅವರಿಗೆ ಟಿಕೆಟ್ ಆ ಭಾಗದಿಂದ ಸಿಗಲಿಲ್ಲ ಅಂತ ಹೇಳಿದ್ರೆ ಬೇರೆ ಕ್ಷೇತ್ರದಿಂದ ಕೊಡ್ತಾರಾ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯದುವೀರ್ ಮೈಸೂರಲ್ಲಿ ಸ್ಪರ್ಧೆ ಮಾಡಿದರೆ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈತಪ್ಪುವಂತ ಸಾಧ್ಯತೆ ಇದೆ. ಆದರೆ ಪ್ರತಾಪ್ ಸಿಂಹಗೆ ಬೇರೊಂದು ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಆದರೆ ತನಿಖೆ ಟಿಕೆಟ್ ಸಿಗುವಂತ ವಿಶ್ವಾಸದಲ್ಲಿ ಪ್ರತಾಪ್ ಸಿಂಹ ಏನೋ ಇದ್ದಾರೆ. ಒಂದಿಷ್ಟು ಎಕ್ಸ್ಪೆರಿಮೆಂಟ್ಗಳ ಮೊರೆ ಹೋಗುವಂತ ಸಾಧ್ಯತೆ ಇದೆ ಬಿಜೆಪಿ. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಗಮನಿಸಿದ್ವಿ, ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಅದರಿಂದ ಹೊಡೆತ ಆಯಿತು ಬಿಜೆಪಿಗೆ ಅಂತ ಒಂದು ವಿಶ್ಲೇಷಣೆ ನಡೆದಿತ್ತು. ಬಟ್ ಈ ಸಲ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಜಾಣ ನಡೆಯನ್ನ ಇಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸಮಾಜ ಸೇವಕರು, ಆ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರಿಗೆ ಟಿಕೆಟ್ ನೀಡೋದಕ್ಕೆ ಬಿಜೆಪಿ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದೆ.